ನಮಸ್ಕಾರ ಎಲ್ಲರಿಗೂ. GKVK 60th ಆನಿವರ್ಸರಿ ಕೃಷಿ ಮೇಳ 2024 ಎಲ್ಲರಿಗೂ ಸ್ವಾಗತ. ನನ್ನ ಹೆಸರು ಡಾಕ್ಟರ್ ಸಂತೋಷ್ ರಾಮೇಗೌಡ ಅಂತ, ಪ್ರಗತಿಪರ ರೈತ, ಪ್ರೊಫೆಸರ್, ಒಕ್ಕಲಿಗರ ಸಂಘ ಡೆಂಟಲ್ ಕಾಲೇಜ್. ಸೊ ಪ್ಯಾಷನ್ ಅಗ್ರಿಕಲ್ಚರ್. ಸೊ ನನ್ನ ಹತ್ರ ನನ್ನ ಫಾರ್ಮ್ಗೆ ಮೇಕೆ ಬೇಕು ಅನ್ಸ್ದಾಗ ನಮ್ಮ ಫ್ರೆಂಡ್ಸ್ ಆಲ್ ಓವರ್ ಇಂಡಿಯಾ ಇರೋರನ್ನ ಕಾಂಟ್ಯಾಕ್ಟ್ ಮಾಡಿ ಇಡೀ ಪ್ರಪಂಚಕ್ಕೆ ಬೆಸ್ಟ್ ಬ್ರೀಡ್ ಆಗಿರೋ ಅಂತ ಬೀಟಲ್ ಮತ್ತೆ ಎಲ್ಲದಕ್ಕಿಂತ ಅತಿ ಹಾಲು ಕೊಡುವಂತ ಜಕ್ರಾನ ಮತ್ತೆ ಎಲ್ಲರಿಗೂ ಇಷ್ಟವಾಗ ಅಂತ ಮೇಕೆ ಮತ್ತು ಜಿಂಕೆ ಕ್ರಾಸ್ ಆಗಿರೋ ಬ್ರೀಡ್ ಬರ್ಬರಿ, ಈ 3 ಬ್ರೀಡ್ ಲಾಕ್ ಡೌನ್ ಟೈಮ್ ಅಲ್ಲಿ ತರಿಸ್ಕೊಂಡೆ ನಮ್ಮ ಫಾರ್ಮ್ಗೆ. 3 ರಿಂದ 6, 6 ರಿಂದ 10, ಕೊನೆಗೆ 30 ಮರಿ ಆಯ್ತು. ಈ ಕೃಷಿ ಮೇಳ ಅಲ್ಲಿ 20 ಮರಿಗಳನ್ನ ಡಿಸ್ಪ್ಲೇಗೆ ತಗೊಂಡ್ಬಂದಿದ್ದೀನಿ. ಬೀಟಲ್ದು ವಿಶೇಷತೆ ಏನಂದ್ರೆ ಹೈಯೆಸ್ಟ್ ವೆಯ್ಟ್ ಗೇನ್ ಫಾರ್ ದ ಎಂಟೈರ್ ವರ್ಲ್ಡ್. ಈಗ ನೀವೇ ಗೂಗಲ್ ಮಾಡಿ ನೋಡಿ, ಪ್ರಪಂಚದಲ್ಲೇ ಅತಿ ಹೆಚ್ಚು ತೂಕ ಬರೋ ಮೇಕೆ ಬೀಟಲ್ ಅಂಡ್ ಫ್ರಮ್ ಇಂಡಿಯಾ. ನೆಕ್ಸ್ಟ್ ಜಿಂಕೆ ಮತ್ತೆ ಮೇಕೆ ಕ್ರಾಸ್ ಆಗಿರೋ ತಳಿ ಇಡೀ ಪ್ರಪಂಚದಲ್ಲಿ ಎಲ್ಲೂ ಇಲ್ಲ, ನಮ್ಮ ಭಾರತ ದೇಶದಲ್ಲಿದೆ. ಅದಕ್ಕೆ ಬರ್ಬರಿ ಅಂತಾರೆ. ಅದ್ರ ಮೈ ಮೇಲಿರೋ ಮಚ್ಚೆ, ಅದು ಕಿವಿ, ಅದು ಕೊಂಬು ನೋಡಿದ್ರೆ ನಿಮ್ಗೆ ಗೊತ್ತಾಗ್ಬಿಡುತ್ತೆ. ಅದೇ ಮ್ಯಾಕ್ಸಿಮಮ್ 50 kg ಬರ್ಬೋದು ಅದು ಅಡಲ್ಟ್. ಸೊ ನೀವು ಜಿಂಕೆ ಸಾಕಕ್ಕಾಗಲ್ಲ, ಜಿಂಕೆ ಕಡಿಯೋದು ಇಲ್ಲಿಗಲ್, ಒಳಗೋಗ್ಬಿಡ್ತೀರಾ. ಅಂದ್ರೂ ಆಸೆಗೆ ಲಿಮಿಟ್ ಇಲ್ಲ. ಆ ತರದವ್ರಿಗೆಲ್ಲ ಇದೇ ಆಪ್ಷನ್ ಬರ್ಬರಿ. ಸೊ ಈ ಮೇಳದಲ್ಲಿ ತುಂಬಾ ಹೆಚ್ಚಿನ ರೆಸ್ಪಾನ್ಸ್ ಸಿಕ್ಕಿದೆ, ಅಪ್ರಿಸಿಯೇಷನ್ ಸಿಕ್ಕಿದೆ ಈ ಬ್ರೀಡ್ಗೆ. ಅದ್ ಬಿಟ್ರೆ ಇದು ಜಕ್ರಾನ ಅಂತ ಇದೆ, ಈ ಬ್ಲಾಕ್ ಕಲರು. ಆ ಜಕ್ರಾನ ಬ್ರೀಡು ರಾಜಸ್ಥಾನಿಂದು. ನೋಡೋದಿಕ್ಕೆ 20 kg ಬರೋ ಮೇಕೆ. ನಾನ ಮೇಕೆ ತರಿಸಿದಾಗ ಅದನ್ನ ಹಾಲು ಕರಿಯಕ್ ಹೋದಾಗ ನಮ್ಮ ಹುಡುಗ ಲೋಟ ತಗೊಂಡ್ ಕರ್ಕೊಂಬರಕ್ಕೆ ತಗೊಂಡ್ಬಂದಿದ್ದು ಜಗ್ಗಲ್ಲಿ 1.5 ಲೀಟರ್ ಹಾಲು. ಸೊ ನೋಡಕ್ ಅಷ್ಟು ಚಿಕ್ಕದಿದ್ರು ಅಷ್ಟು ಮಹಾತ್ಮ ಇದೆ ಇದ್ರದ್ದು ತಳಿಯಲ್ಲಿ. ಜಕ್ರಾನ ಅಂತ ಇದೆ. ಸೊ ಅದ್ ಬಿಟ್ರೆ ಅದು ಎಲ್ಲದಕ್ಕಿಂತ ದೊಡ್ಡ ಬ್ರೀಡ್ ಬೀಟಲ್ಲು. ಅದೊಂದು 2 ಲೀಟರ್ ಹಾಲು ಕೊಡುತ್ತೆ ಒಂದ್ 3 ತಿಂಗಳು ಲ್ಯಾಕ್ಟೆನ್ಸಿ ಪೀರಿಯಡ್ ಅಲ್ಲಿ. ಬಟ್ ಇವೆಲ್ಲ ಬೆಸ್ಟ್ ಬ್ರೀಡ್ಸ್ ಆಫ್ ಇಂಡಿಯಾ. ನಮ್ಮ ಫಾರ್ಮ್ ಅಲ್ಲಿ ಇರ್ಬೇಕಂತ ಆಸೆ ಪಟ್ಟೆ. ಜಾಸ್ತಿ ಎನಿಮಲ್ಸ್ ಆಗೋಯ್ತು, ನೋಡ್ಕೊಳೋದ್ ಕಷ್ಟ ಅಂತ ಒಂದ್ ಸ್ವಲ್ಪ ಡಿಸ್ಪ್ಲೇಗ್ ತಗೊಂಡ್ಬನ್ನಿ ಅಂತ ಹೇಳಿದ್ರು ಈ ಯೂನಿವರ್ಸಿಟಿ ಅವರು. ಡಿಸ್ಪ್ಲೇಗ್ ತಂದೆ, ಒಳ್ಳೆ ಸೇಲ್ಸ್ ಆಗಿದೆ, ಒಳ್ಳೆ ರೆಸ್ಪಾನ್ಸು. ಯೂನಿವರ್ಸಿಟಿಯಿಂದ ತುಂಬಾ ಹೆಲ್ಪ್ ಆಗಿದೆ. ದೇ ಹ್ಯಾವ್ ಪ್ರೊವೈಡೆಡ್ ಫ್ರೀ ಆಫ್ ಪ್ಲೇಸ್ ಫಾರ್ ಆಲ್ ದ ಎನಿಮಲ್ಸ್ ರಿಲೇಟೆಡ್ ಫಾರ್ಮರ್ಸ್. ಬೆಳಗ್ಗೆ ಒಂದ್ಸಲ, ಮಧ್ಯಾಹ್ನ ಒಂದ್ಸಲ ಮೇವು ಅವರೇ ಸಪ್ಲೈ ಕೊಡ್ತಾ ಇದ್ದಾರೆ. ಅಂಡ್ ದೇ ಆರ್ ವೆರಿ ಎಂಕರೇಜಿಂಗ್. ಸೊ ಅಂಡ್ ಆಲ್ ದ ಪಾರ್ಟಿಸಿಪೆಂಟ್ಸ್ ಗೆ ನಮ್ಮ ಥ್ಯಾಂಕ್ಸ್ ಫಾರ್ ಮೋಟಿವೇಟಿಂಗ್ ಅಸ್. ಥ್ಯಾಂಕ್ ಯು ಸರ್. ಹಾಯ್, ನನ್ನ ಹೆಸರು ಸಂದೀಪ್ ಅಂತ. ನಾನು ಬೇಸಿಕಲಿ ಹಾಸನ್, ನಮ್ಮ ಹಾಸನ್ ಡಿಸ್ಟಿಕ್, ಚಂದ್ರಾಯಪಟ್ಟಣ ತಾಲೂಕು, ಹಿರಿಸೇವೆ ಹೋಬಳಿ. ಸೊ ನಾವು ಕೃಷಿಕರ ಕುಟುಂಬ ನಮ್ದು. ನಾವು ಒಂದು ಎತ್ತಿನ ಗಾಣ ಅಂತ ಒಂದು ಆಯಿಲ್ ನ ಎಕ್ಸ್ಟ್ರಾಕ್ಟ್ ಮಾಡಕ್ಕೋಸ್ಕರ ಒಂದು ಗಾಣ ಓಪನ್ ಮಾಡಿದೀವಿ. ಆ ಗಾಣ ಬಂದು ಏನು ಅಂದ್ರೆ, ನಾವು ಕಾಯಿ ಸೀಮೆಯವರು, ನಮ್ ಕಡೆ ಕಾಯಿ ಏನದು ಜಾಸ್ತಿ ಯಥೇಚ್ಛವಾಗಿ ಸಿಗುತ್ತೆ. ಸೊ ನಾವು ಅದನ್ನ ಕಾಯಿನ ಕೆಡಗಿ ಅದನ್ನ ಕೊಬ್ಬರಿಗೆ ಹಾಕಿ, ಆ ಕೊಬ್ಬರಿ ಸುಲ್ದಿ ಅದನ್ನ ಮಂಡಿಗೆ ಹಾಕೋದ್ ಅದ್ರ ಬದಲು ಆಯಿಲ್ ನ ತೆಗ್ದಿ ನಾವು ಗ್ರಾಹಕರಿಗೆ ಲೈಕ್ ಇದನ್ನ ಎಣ್ಣೆನ ಕೊಡ್ತಾ ಇದೀವಿ. ಸೊ ನಮ್ಮ ಹತ್ರ ಈ ಪುಂಗನೂರ್ ಅನ್ನೋ ತಳಿ ಹೆಂಗೆ ಬಂತು ಅಂದ್ರೆ, 7 ವರ್ಷದಿಂದ ಒಂದು ಹಸು ತಗೊಂಡ್ ಬಂದಿದ್ದೆ ನಾನು. ಆ ಹಸು ನನ್ ಮಗ ಹುಟ್ಟಿದ್ದು ಇದಕ್ಕೆ ಹಾಲ್ಗೋಸ್ಕರ ನಾನು ತಂದಿದ್ದು. ಅದೇನಾಯ್ತು, ಅದು ನಮ್ಮ ಮನೇಲಿ ಹಾಲು ಹೆಚ್ಚು ಕಮ್ಮಿ 5 ಕರು ಕೊಟ್ಟಿದೆ ಇದುವರೆಗೂ. 5 ರಿಂದ 6 ಕರು ಕೊಟ್ಟಿದೆ. ಅದ್ರಲ್ಲಿ ಇದು ಮೊದಲನೇ ಕರು, ಇದು 2ನೇದು. ಇದನ್ನೇ ನಾವು ಕೂಟ ಮಾಡಿ ಇವತ್ತು ಜೊತೆ ಇಟ್ಕೊಂಡಿದೀವಿ. ಹುಟ್ಟಿರೋದೇ ಕೂಟ ಮಾಡಿರೋದು ಸರ್. ಇದು ಕಡೆ ಬಿದ್ದಿದೆ. ಇದು 6ರಿಂದ ಇವಾಗ 8 ಬೀಳ್ತಾ ಇದೆ. ಸೊ ಇದು ನಾವು ಶೋಕಿಗೋಸ್ಕರ ಸಾಕಿಲ್ಲ, ಕೆಲಸ ಮಾಡ್ತೀವಿ ಇದ್ರಲ್ಲಿ, ಎಣ್ಣೆ ತೆಗಿತೀವಿ. ಸೊ ಈ ತರ ಕೃಷಿ ಮೇಳಕ್ಕೆ ಕರೆದ್ರು ಅಂತ ಹೇಳ್ಬಿಟ್ಟು ಈ ತರ ತಂದಿದೀವಿ ಸರ್. ಸರ್ ಹುಟ್ಟಿದ ಕರುಗಳು ಸರ್, ನಮ್ಮ ಮನೇಲೆ ಹುಟ್ಟಿದ ಕರುಗಳು. ಇದು ಕಡೆ ಬಿದ್ದಿದೆ, ಇವಾಗ 6ರಿಂದ 8 ಬಿದ್ದಿದೆ ಸರ್. ಇದು ಬೇರೆ ಬೇರೆ ತರ ಇದೆ. ಯಾವ ರೀತಿ ನೋಡಿ ತಗೊಳ್ಳೋರು ತುಂಬಾ ಜನ ಇದು ಮಾಡ್ತಾರೆ, ಯಾಕಂದ್ರೆ ಹಾಲಲ್ಲಿ ಒಳ್ಳೆ ಕ್ವಾಲಿಟಿ ಇದೆ ಅಂತ ಹೇಳ್ತಾರೆ. ಯಾವ ರೀತಿ ಸರ್ ಇವಾಗ ಪುಂಗನೂರಲ್ಲಿ 3 ತರ ವಿಂಗಡಿಸ್ತಾರೆ. ಒಂದು ಮಿನೇಚರ್ ಕ್ರಿಯೇಚರ್ ಅಂತ, ಅದು ಇವಾಗ ನಮ್ಮ ಸೈಂಟಿಸ್ಟ್ಗಳು ಅದನ್ನ ತುಂಬಾ ಇದ್ ಮಾಡ್ಕೊಂಡು ಸಂಶೋಧನೆ ಮಾಡಿ ಅದನ್ನ ಮಿನೇಚರ್ ಕ್ರಿಯೇಚರ್ ಮಾಡಿರೋದು. ಅದು ನಿಮ್ಗೆ ಡ್ವಾರ್ಫ್. ಪುಂಗನೂರ್ ಅಂದ್ರೆ ಡ್ವಾರ್ಫ್ ಅಂದ್ರೆ ಕುಳ್ಳ ಜಾತಿದು.
ಸೊ ಆ ಡ್ವಾರ್ಫ್ ಅನ್ನೋದ್ರಲ್ಲಿ ಇದು ಹಿಂಗೆ ಬಂದು ಅದು ತಳಿಗಳನ್ನ ಡಿಫ್ರೆನ್ಶಿಯೇಟ್ ಮಾಡ್ತಾ ಇದಾರೆ. ನಿಮ್ಗೆ ಯಾವತ್ತು ಪುಂಗನೂರ್ ಅಂದ್ರೆ ಈ ಹಣೆ ಭಾಗ ತುಂಬಾ ಅಗಲ ಬರುತ್ತೆ, ಆಯ್ತಾ ಸರ್? ತುಂಬಾ ಹಣೆ ಈ ಅಗಲ ಬರುತ್ತೆ, ಪ್ಲಸ್ ಈ ಗೋತ್ರ ಅನ್ನೋದು, ಈ ಭುಜ ಅನ್ನೋದು ತುಂಬಾ 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 ದಪ್ಪವಾಗಿ ಗಂಧಳೆ ಇವಾಗ ಈ ತರ ಫುಲ್ ಅಲ್ಲಾಡ್ತಾ ಇರುತ್ತೆ ಆಲ್ಮೋಸ್ಟ್ ಆ ಲೆಕ್ಕಾಚಾರಕ್ಕೆ. ಆಮೇಲೆ ಚರ್ಮ ಅನ್ನೋದು ಮಂದ ಇರುತ್ತೆ. ಸೊ ಕಾಲು ನಿಮ್ಗೆ ಎರಡೇ ಗೇಣ್ ಬರೋದು, ಅದಾದ್ಮೇಲೆ ಬಾಲ ನೆಲಕ್ಕೆ ಟಚ್ ಆಗುತ್ತೆ ಸರ್. ಈ ಆಲ್ಮೋಸ್ಟ್ ಫ್ಯೂಚರ್ಸ್ ಇರೋದು ಪ್ಯೂರ್ ಪುಂಗನೂರ್ ಅಂತ ಡಿಫ್ರೆನ್ಶಿಯೇಟ್ ಮಾಡ್ತಾರೆ. ಕೊಂಬರಲ್ಲ ಅಂದ್ರೆ ಸರ್, ಇವಾಗ ನೀವು ಬೀಜ ಲೈಕ್ ಅದು ಬಿತ್ತನೆಲಿದ್ದಾಗ ಏನಾಗುತ್ತೆ, ನಿಮ್ಗೆ ಕೋಡು ಯಥೇಚ್ಛವಾಗಿ ಬೆಳ್ಕೊಂಡು ಹೋಗುತ್ತೆ. ಹೆಂಗೆ ಅಂದ್ರೆ ಅದು ಹೀಗೆ, ಯಾಕಂದ್ರೆ ನಾನು ಇದನ್ನ ನೀವು ಮಿನಿಮಮ್ ಆಗಿ ನಾನು ಯಾವ್ದೇ ಇದಕ್ಕೆ ಏನಪ್ಪ ಯಾವ್ದೇ ಫಂಕ್ಷನ್ಗೆ ಹೋದ್ರು, ಯಾವ್ದೇ ಮೆರವಣಿಗೆಗೆ ಹೋದ್ರು ನಾನು ಕೋಡ್ನ ಎರೆಸ್ತೀನಿ. ನಾವು ಹಳ್ಳಿಕಾರ ಸಾಕೋರು, ನಾವು ಕರ್ನಾಟಕದವರು. ನಮ್ಗೆ ಹಳ್ಳಿಕಾರ ಅಂದ್ರೆ ಒಂದು ಗೊತ್ತಲ್ಲ ಸರ್ ನಿಮ್ಗೆ, ಹಳ್ಳಿಕಾರ ನತಿ ಮಾಡ್ಸೋದು, ಕೊಂಬ್ ಮಾಡ್ಸೋದು, ಎಷ್ಟು ತಿಡಿಸ್ತೀವಿ ಅಂತ. ಸೊ ಇದನ್ನ ನಾನು ಕಸಿ ಮಾಡಿಸಿ ನಾನು ಓರಿಗಳು ಮಾಡ್ಕೊಂಡಿದೀನಿ. ಈ ಕೆಲಸ ಯಾರು ಮಾಡಲ್ಲ. ಯಾವ್ದು ಇದನ್ನ ಪುಂಗನೂರನ್ನ ಯಾವಾಗ ಎಲ್ಲ ಬಿದ್ದ ಇಟ್ಟಿರ್ತಾರೆ, ಸಾರಿ ಅದನ್ನ ಕಟ್ ಮಾಡಿ ಲೈಕ್ ಬಕ್ರೀದ್ ಟೈಮಲ್ಲಿ ಏನಾಗುತ್ತೆ, ಬಂದ್ ಕೇಳ್ತಾರೆ, ನಾವು ತುಂಬಾ ಪ್ರೀತಿಯಿಂದ ಸಾಕ್ತಿವಿ ಕೊಡಿ ಅಂತ. ನಾನು ಯಾವ್ದೇ ಕಾರಣಕ್ಕೂ ಕೊಡಲ್ಲ. ಬಟ್ ಆದ್ರೆ ಇದನ್ನ ನಾನು ಕಸಿ ಮಾಡಿಸಿ ಇವತ್ತು ಕೆಲ್ಸಕ್ಕೆ ಇಟ್ಕೊಂಡಿದ್ದೀನಿ ಅಂದ್ರೆ ಇವತ್ತು ನನ್ ಬಾಳಿಕೆ ಬರ್ತಾ ಇದೆ. ಬೆಳಗ್ಗೆಯಿಂದ ಸಾಯಂಕಾಲ ಗಂಟ ಕೆಲಸ ಮಾಡೋದನ್ನು ಇದು ಯಾವ್ದೇ ಕಾರಣಕ್ಕೂ ಸುಸ್ತಾಗಲ್ಲ. ಮನುಷ್ಯ ಸುಸ್ತಾಗೋದಂತ ಇದು ಸುಸ್ತು ಅನ್ನೋದು ಕಾಣಲ್ಲ. ತುಂಬಾ ಚೆನ್ನಾಗಿ ಕೆಲಸ ಮಾಡ್ತವೆ. ನಮ್ಗೆ ಸಣ್ಣದ ಮೈಂಟೆನೆನ್ಸ್ ಕಮ್ಮಿ. ಒಂದು ದಿನಕ್ಕೆ ಇದು 5 ರಿಂದ 6 kg ನಿಮ್ಗೆ ಗ್ರೇಸಿಂಗ್ ಲೈಕ್ ಅಷ್ಟೇ. ಮ್ಯಾಕ್ಸ್ ಟು ಮ್ಯಾಕ್ಸ್ ನಿಮ್ ಗ್ರಾಶ್ ಅನ್ನೋದು ಒಂದು 5 ನಿಮಿಷಕ್ಕೆ ನೀವು ಕುಯ್ಕೊಂಡ್ಬಿಡ್ಬೋದು. ಸ್ಟಾಲ್ ಫೀಡಿಂಗ್ ಮಾಡ್ತೀನಿ ಅಂದ್ರೆ, ಇಲ್ಲ ಕಟ್ಟಾಕಿದ್ರೆ ಒಂದೇ ಒಂದು ಕಟ್ ಸಾಕು. ಅಚ್ಚುಕಟ್ಟಾಗಿ ತಿನ್ಬಿಟ್ಟೆ ನೀವು ಬೇರೆ ಕಡೆ ಕಟ್ಟಾಕೋದ್ರು ಮೇಯ್ದ್ಬಿಟ್ಟು ಮನಿಕೊಳ್ಳುತ್ತೆ, ಮೇಯಲ್ಲ ಮಲ್ಕೊಳ್ಳುತ್ತೆ. ಸೊ ನಿಮ್ಗೆ ಹಿಂಗೆ ಅಂದ್ರೆ 5 kg ಹುಲ್ಲಿಗೆ 2 ಲೀಟರ್ ಹಾಲು ಸಿಗುತ್ತೆ. ಕಂಪ್ಯಾರಿಸನ್ ನೀವು ಒಂದು ಸೀಮೆ ಹಸು ಸಾಕ್ತೀನಿ ಅಂದ್ರೆ 50 kg ಮೇವ್ ಬೇಕು, ಒಂದ್ 10 kg ತಿಂಡಿ ಬೇಕು. ಆ ಲೆಕ್ಕಾಚಾರಕ್ಕೆ ಹೋಯ್ತು ಅಂದ್ರೆ ಅದು ಅವಾಗ 20 ಲೀಟರ್ ಹಾಲು ಕೊಡುತ್ತೆ ನಿಮ್ಗೆ. ಇದು ನಿಮ್ಗೆ 5 kg ಮೇವಲ್ಲಿ ನಿಮ್ಗೆ ಯಾವ ತಿಂಡಿ ಬೇಡ, ಏನು ತಿಂಡಿ ಹಾಕ್ಬೇಡಿ, ಏನು ಹಾಕ್ಬೇಡ್ರಿ. 5 kg ಹುಲ್ಲ ನೀಟಾಗಿ ಕೊಡ್ರಿ, ನಿಮ್ಗೆ 2 ಲೀಟರ್ ಹಾಲು ಸಿಗುತ್ತೆ ಸರ್. ಶುದ್ಧವಾದ ಹಾಲು ಸಿಗುತ್ತೆ. ಹಾಲು ಅನ್ನೋದು ಇದು ತುಂಬಾ ಒಳ್ಳೆ ಹಾಲು. ನನ್ನ ಹೌದು ಸರ್, ಅದು ಯಾಕಂದ್ರೆ ಅದು ಪೂರ್ಣ ಪ್ರಮಾಣದಲ್ಲಿ ನಾವು ತಿಳ್ಕೊಳ್ಳೋದೇ ಮಾತಾಡಬಾರ್ದು. ಇವತ್ತಿನ ದಿನ ತಿರುಪತಿಲಿ ಇದ್ರ ಹಾಲ್ನೇ ಅಭಿಷೇಕಕ್ಕೆ ಇಟ್ಕೊಂಡಿರೋದು, ಇದ್ರ ಹಾಲ್ನೇ ನೈವೇದ್ಯಕ್ಕೆ ಇಟ್ಕೊಂಡಿರೋದು. ಇವತ್ತು 100 ವರ್ಷದಿಂದ ಅದನ್ನ ಪಾಲಿಸ್ಕೊಂಡ್ ಬಂದಿದ್ದಾರೆ ಅಂದ್ರೆ ಅದು ಸೈಂಟಿಫಿಕ್ ಆಗಿ ಅವ್ರಿಗೆ ಏನೋ ಕಂಡ್ಕೊಂಡಿರ್ತಾರೆ. ಇವತ್ತು ತಿರುಪತಿ ವೆಂಕಟರಾಮ ಸ್ವಾಮಿ ಒಂದು ವಿಗ್ರಹ ಬೆವರುತ್ತೆ ಅಂತ ನಾವು ಕೇಳಿದೀವಿ, ಅದ್ರ ಬಗ್ಗೆ ಗೊತ್ತು. ಬಟ್ ಅವತ್ತಿನ ದಿನ ಆ ಹಿರೀಕರು ಮಾಡ್ಕೊಂಡ್ ಬಂದಿದ್ದಾರೆ. ಇವತ್ತು ಗೋಪೂಜೆನೂ ನಡೆಯೋದು ಪುಂಗನೂರ್ಗೆನೆ, ಆಮೇಲೆ ಯಾವ್ದು ಅಭಿಷೇಕ ಆಗೋದು ಪುಂಗನೂರ್ಗೆನೆ. ಸೊ ನಾವ್ ಅದ್ರಲ್ಲಿ ಏನ್ ಅದನ್ನ ನಾವು ಆಳ ಉದ್ದ ಮಾತಾಡ್ಕೊಂಡು ಏನೋ ಹಂಗೆ ಹಿಂಗೆ ಅಂತ ಮಾತಾಡೋದ್ ಬೇಡ ಅದ್ರ ಬಗ್ಗೆ. ಬಟ್ ಆದ್ರೆ ಅಷ್ಟು ಒಳ್ಳೆ ಅಂಶ ಇದೆ ಪುಂಗನೂರ್ ಅನ್ನೋದ್ರಲ್ಲಿ. ಸೊ ಆ ತರ ಇದ್ರದ್ದು ನೀವು ಹಾಲ್ನ ನೀವು ಯಾವ್ದೇ ಕಾರಣಕ್ಕೂ ಯಾವ್ದೇ ನೀವು ಬೇರೆ ಹಾಲ್ನ ಫ್ಲೇವರ್ ಮಾಡಿಬಹುದು. ಸ್ಮೆಲ್ಲು ಸಹ ತುಂಬಾ ಶುದ್ಧವಾಗಿ ಬರುತ್ತೆ, ಸ್ಮೆಲ್ಲೇ ಬರಲ್ಲ. ಅದಾದ್ಮೇಲೆ ನಿಮ್ಗೆ ಇದ್ರ ಮೊಸರು ತಿನ್ನೋದೇ ಚಂದ, ಒಂದು ಕೇಕ್ ಕಟ್ ಮಾಡ್ದಂಗಿರುತ್ತೆ ಮೊಸರು. ಸೊ ಆಮೇಲೆ ಇದ್ರಲ್ಲಿ ನಿಮ್ಗೆ ಟ್ರಾನ್ಸ್ ಫ್ಯಾಟ್ ಅನ್ನೋದು ಕಡಿಮೆ, ಹಾಲಲ್ಲಿ ಸ್ಯಾಚುರೇಟೆಡ್ ಫ್ಯಾಟ್ ಜಾಸ್ತಿ ಇರುತ್ತೆ. ಸೊ ನಿಮ್ಗೆ ಒಳ್ಳೆ ರೀತಿ ಅನುಕೂಲ ಆಗುತ್ತೆ ಸರ್. ಇವನ್ನ ಕೊಡಲ್ಲ ಸರ್, ಇವ್ರದ್ದು ತುಂಬಾ ಜನ ಕೇಳ್ತಾರೆ, ನಾವು ಕೊಡಲ್ಲ. ಅದು ಯಾವ ದೇಶಕ್ಕೆ ಯಾಕ್ಬೇಕು, ಕಳ್ಕೊಳ್ಳೋದ್ ಬೇಡ ಅಂತ ಒಂದು ತುಂಬಾ ಚೆನ್ನಾಗಿ ನಿಂತಿದ್ದೇವೆ ಸರ್. ಇವತ್ತು ನಮ್ಮಲ್ಲಿ ತುಂಬಾ ಮದ್ವೆಗಳು ಮಾಡಿದೆ. ಯಾವ್ದೋ ಮದ್ವೆಗಳಿಗೆ ಮೆರವಣಿಗೆಗೆ ಹಾಕೊಂಡ್ ಹೋಗ್ತಾರೆ. ಆಮೇಲೆ ಯಾವ್ದೇ ಇದು ದೇವಸ್ಥಾನ ಓಪನಿಂಗ್ ಆಗ್ಲಿ, ಯಾವ್ದೇ ಮನೆ ಓಪನಿಂಗ್ ಆಗ್ಲಿ, ಬಂದಿ ಒಂಥರ ಈ ಸೆಲೆಬ್ರಿಟೀಸ್ಗಳು ಯಾವ ತರ ಡೇಟ್ ನ ಬರ್ದಿರ್ತಾರೆ ಆ ತರ ಬರ್ದಿರ್ತಾರೆ ನಮ್ಮ ಹುಡುಗರುಗಳು. ಈ ದಿನ ಬುಕ್ ಆಗಿದೆ ಇಲ್ವಾ ಅಂತ ಅಪ್ಪಪ್ಪ ಅವರೇ ಗಾಡಿ ತಗೊಂಡ್ಬಂದು ಗಾಡಿ ಹಾಕೊಂಡೋಗಿ, ಆಮೇಲೆ ಇವೆಂಟ್ ಮ್ಯಾನೇಜ್ಮೆಂಟ್ ಅವ್ರು ತುಂಬಾ ಜನ ಕೇಳ್ತಾರೆ ಏನೋ ಬೇಕು 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 ಅಂತ. ಏನಿಟ್ಟಿಲ್ಲ ಸರ್, ಏನಿಟ್ಟಿಲ್ಲ. ನನಗೆ ಪುಂಗನೂರ್ ಅಂತ